ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆ ನೀಡುವಾಗ ನಮ್ಮ ಅದರ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳು ಫೀಲ್ಡಲ್ಲಿ ಹೋದಾಗ ಉದ್ಭವಿಸಬಹುದು. ಅದಕ್ಕೆ ಸ್ಪಷ್ಟನೆ ನೀಡುವ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದ್ದು, ಇದುವರೆಗೂ ನಮ್ಮ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಬನ್ನಿ, ಕಟ್ಟಡ ಮತ್ತು ಜನಗಣತಿ ಮನೆ ಸಂಖ್ಯೆ ನೀಡುವಾಗ ಅವುಗಳ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು HLB ಅಂದರೆ ಈಗಾಗಲೇ ತಮಗೆ ನಿಗದಿಪಡಿಸಿದ, ಅಂದರೆ ಜನಗಣತಿ ಕಾರ್ಯಾಚರಣೆಗಾಗಿ ನಿಗದಿಪಡಿಸಿರುವಂಥ ನಿರ್ದಿಷ್ಟ ಪ್ರದೇಶ ಅಂತ ತಮಗೀಗಾಗಲೇ ಗೊತ್ತಿದೆ. ಇಲ್ಲಿ ತಮಗೆ ಈಗಾಗಲೇ ಮ್ಯಾಪ್ ನೀಡಿದ್ದಾರೆ. ಹಾಗೆ ನಿಮ್ಮ ಸೂಪರ್ವೈಸರು ಕೂಡ ನಿಮ್ಮ ಗಣತಿಯ ಬ್ಲಾಕನ್ನು ತೋರಿಸಿದ್ದಾರೆ ಮನೆಪಟ್ಟಿ ಮಾಡುವಂಥ. ಆ ಪ್ರದೇಶದೊಳಗೆ ಬರುವಂಥ ಯಾವುದೇ ರಚನೆ ಅಥವಾ ಕಟ್ಟಡಗಳನ್ನು ಬಿಡಬಾರ್ದು ಅನ್ನುವಂಥದ್ದು ಮೂಲ ಉದ್ದೇಶ. ಹಾಗೆ ಮನೆಪಟ್ಟಿ ಬ್ಲಾಕ್ ಗಡಿಗಳನ್ನು ವಿವರಿಸಲು ನಿಮಗೆ ಚದುರಿದ ಹಳ್ಳಿಗಳು ಅಥವಾ ಪ್ರತ್ಯೇಕ ಕಟ್ಟಡಗಳನ್ನು ಸೇರಿಸಲು ಕೂಡ ಇಲ್ಲಿ ನಾವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮೊದಲನೇದಾಗಿ ಆವರಣ ಅನ್ನುವಂಥದ್ದನ್ನು ನೋಡಿದಾಗ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪ್ಲಾಟ್ ಆಗಿರ್ಬೋದು, ಬಹುಮಹಡಿ ಕಟ್ಟಡ ಆಗಿರ್ಬೋದು, ಈ ಸಂದರ್ಭದಲ್ಲಿ ಭೂಮಿ ಮತ್ತು ಅಥವಾ ಸಾಮಾನ್ಯ ಸ್ಥಳಗಳ ಜೊತೆಗೆ ಆ ಕಟ್ಟಡ ಅಥವಾ ಮನೆಯನ್ನು ಸೂಚಿಸುತ್ತದೆ. ಇಲ್ಲಿ ಪ್ರಿಮೈಸಸ್ ಅನ್ನುವಂಥದ್ದು ಇದಕ್ಕೆ ಕಂಪೌಂಡ್, ಗೋಡೆ ಅಥವಾ ಬೇಲಿ ಹೊಂದಿರಬಹುದು ಅಥವಾ ಹೊಂದಿರದೇ ಇರಬಹುದು. ಹಾಗಾಗಿ ಈ ಆವರಣದ ಬಗ್ಗೆ ಸ್ವಲ್ಪ ನಾವು ಗಮನಿಸಬೇಕು. ನೆಕ್ಸ್ಟ್, ಕಟ್ಟಡ ಅಂದರೆ ಏನು ಅನ್ನುವಂಥದ್ದು ಈಗಾಗಲೇ ತಮಗೆ. ಇಲ್ಲಿ ಕಟ್ಟಡ ಅಂದರೆ ಕಟ್ಟಡವು ನೆಲದ ಮೇಲಿರುವ ಒಂದು ಪ್ರತ್ಯೇಕ ನಿರ್ಮಿತ ಆಕೃತಿಯಾಗಿದ್ದು, ಸಾಮಾನ್ಯವಾಗಿ ನಿರ್ಮಾಣವು 4 ಗೋಡೆಗಳು ಮತ್ತು ಒಂದು ಛಾವಣಿಯನ್ನು ಹೊಂದಿದ್ದನ್ನು ನಾವು ಇಲ್ಲಿ ಕಟ್ಟಡ ಅಂತ ಕರಿತೀವಿ. ಇದರ ಜೊತೆಯಲ್ಲಿ ಸಾಮಾನ್ಯ ದೇಹದ ವ್ಯಕ್ತಿಯು ಅಲ್ಲಿ ವಾಸಿಸಲು ಅಥವಾ ಉಳಿಯಲು ಅಥವಾ ಪ್ರವೇಶಿಸಲು ಅವಕಾಶ ಇರಬೇಕು. ಅಂಥದ್ದನ್ನು ನಾವು ಕಟ್ಟಡ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚಿನ ಘಟಕಗಳಿಂದ ಕೂಡಿಕೊಂಡಿದ್ದು, ಕಟ್ಟಡಗಳ ಉಪಯೋಗ ಮುಖ್ಯವಾಗಿ ವಾಸ ಇರ್ಬೋದು. ವಾಸ ಮತ್ತು ಇತರೆ ಅಂದರೆ ಮಿಶ್ರ ಬಳಕೆಗಾಗಿ ಆ ಕಟ್ಟಡ ಉಪಯೋಗಿಸ್ತಿರ್ಬೋದು, ಅಥವಾ ವಾಸೇತರ ಬಳಕೆಗಾಗಿ ಆ ಕಟ್ಟಡ ಉಪಯೋಗಿಸ್ತಿರ್ಬೋದು. ಒಟ್ಟಾರೆ ಒಂದು ಕಟ್ಟಡ ಅಂದರೆ 4 ಗೋಡೆಗಳು ಜೊತೆಗೆ ಒಂದು ಮೇಲ್ಛಾವಣಿ ಹೊಂದಿರುವುದನ್ನು ನಾವು ಕಟ್ಟಡ ಅಂತ ಕರಿತೀವಿ. ತಮ್ಮ ಗಣತಿ ಬ್ಲಾಕ್ನಲ್ಲಿರುವಂಥ ಪ್ರತಿಯೊಂದು ಕಟ್ಟಡವನ್ನು ತಾವು CN1, CN2, CN3, CN4 ಹೀಗೆ ಅನುಕ್ರಮವಾಗಿ ತಾವು ಗುರುತಿಸ್ತಾ ಹೋಗಬೇಕಾಗತ್ತೆ. ಇನ್ನು ಬಹಳ ಮುಖ್ಯವಾಗಿ ಜನಗಣತಿ ಮನೆ ಅಂದ್ರೇನು? ಒಂದು ಕಟ್ಟಡ ಯಾವತ್ತಿಗೂ ನೆನಪಿಟ್ಕೋಬೇಕು, ಒಂದು ಕಟ್ಟಡ ಒಂದು ಜನಗಣತಿ ಮನೆ ಅಂತ ನಾವು ಭಾವಿಸ್ಕೋಬೇಕು. ಇಲ್ಲಿ ಜನಗಣತಿ ಮನೆಯು ರಸ್ತೆ ಅಥವಾ ಸಾಮೂಹಿಕ ಅಂಗಳ ಅಥವಾ ಮೆಟ್ಟಲು ಮುಂತಾದ ಸ್ಥಳದಿಂದ ಪ್ರತ್ಯೇಕವಾದ ಮುಖ್ಯ ದ್ವಾರವನ್ನು ಹೊಂದಿರುವ ಮತ್ತು ಪ್ರತ್ಯೇಕವಾದೊಂದು ಘಟಕದಂತೆ ಉಪಯೋಗಿಸಲ್ಪಡುತ್ತಿರುವ ಅಥವಾ ಪರಿಗಣಿಸಲ್ಪಟ್ಟಿರುವ ಒಂದು ಕಟ್ಟಡ ಅಥವಾ ಕಟ್ಟಡದ ಒಂದು ಭಾಗವನ್ನು ನಾವು ಒಂದು ಜನಗಣತಿ ಮನೆ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಕಟ್ಟಡವೂ ಕೂಡ ಒಂದು ಜನಗಣತಿ ಮನೆ. ಯಾಕಂದರೆ ಆ ಕಟ್ಟಡ ಯಾವುದೇ ರೀತಿಯಲ್ಲಿ ಅದು ಬಳಕೆ ಆಗ್ತಾ ಇರುತ್ತೆ. ಅದು ವಾಸರ ಇರ್ಬೋದು, ವಾಸ ಮತ್ತು ಇತರೆ ಬಳಕೆ ಇರ್ಬೋದು, ಅಥವಾ ವಾಸೇತರ ಬಳಕೆ, ಯಾವುದೇ ಒಂದು ರೀತಿಯಲ್ಲಿ ಆ ಕಟ್ಟಡ ಪಡೋದ್ರಿಂದ ಹಾಗಾಗಿ ಒಂದು ಕಟ್ಟಡವನ್ನು ಒಂದು ಜನಗಣತಿ ಮನೆ ಅಂತ ನಾವು ಗುರುತಿಸ್ಕೋಬೇಕು. ಹಾಗೆ ಜನಗಣತಿ ಮನೆಯು ವಾಸದ ಉದ್ದೇಶಕ್ಕಾಗಿ ಇರ್ಬೋದು, ಅಥವಾ ಖಾಲಿ ಇರ್ಬೋದು, ಅಥವಾ ವಾಸೇತರ ಉದ್ದೇಶಕ್ಕಾಗಿ, ಅಥವಾ ಈ ಎರಡೂ ಬಗೆಯ ಉದ್ದೇಶಕ್ಕಾಗಿ, ಅಂದರೆ ವಾಸ ಮತ್ತು ವಾಸೇತರ, ಈ ರೀತಿಯಾಗಿ 3 ವಿಧದಲ್ಲಿ ನಾವು ಕಟ್ಟಡವನ್ನು ಉಪಯೋಗಿಸ್ತಾ ಇರ್ತೀವಿ. ಹಾಗಾಗಿ ಒಂದು ಕಟ್ಟಡ ಒಂದು ಜನಗಣತಿ ಮನೆ ಅಂತ ನಾವು ಭಾವಿಸ್ಕೋಬೇಕು. ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ, ಇದು ಒಂದು ಕಟ್ಟಡ ಒಂದು ಜನಗಣತಿ ಮನೆ. ಹಾಗೆ ಇಲ್ಲಿ ಶಂಕುವಿನ ಆಕಾರದ ಇಲ್ಲಿ ಕಟ್ಟಡ ಕಾಣ್ತಾ ಇದೆ, ಇದು ಕೂಡ ಒಂದು ಕಟ್ಟಡ ಒಂದು ಜನಗಣತಿ ಮನೆ ಅಂತ ನಾವು ಭಾವಿಸ್ಕೋಬೇಕು. ಇಲ್ಲಿ ನಾವು ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ಬರೆದಿರುವಂಥದ್ದು ಕಟ್ಟಡಗಳ ಸಂಖ್ಯೆ, ಇಲ್ಲಿ ಮೇನ್ಗಡೆ ಬರುವಂಥದ್ದು 0001 ಅಂತ ಬರೆದಿರೋದು, ಇದು ಜನಗಣತಿ ಮನೆ ಸಂಖ್ಯೆ ಆಗಿರುತ್ತೆ. ನಾವಿಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನು ನಾವು ಯಾವಾಗ ಬರಿತೀವಪ್ಪ ಅಂತಂದ್ರೆ HLO ಅಂದರೆ ಹೌಸ್ ಲಿಸ್ಟಿಂಗ್ ಆಪರೇಷನ್, ಅಂದರೆ ಮನೆ ಗಣತಿ ಮಾಡುವಂತಹ ಸಂದರ್ಭದಲ್ಲಿ. ಈಗಿನ 3 ದಿನ ಕಳೆದ ನಂತರ ನಮ್ಮ ಎಲ್ಲ ಲೇಔಟ್ ಮ್ಯಾಪ್ ಸಿದ್ಧ ಆಗಿ ಎಲ್ಲ ಕಟ್ಟಡಗಳಿಗೆ ಸಂಖ್ಯೆಯನ್ನು ಕೊಟ್ಟಾದ ಮೇಲೆ ನಾವು ಏನು ಕಾರ್ಯಾಚರಣೆಗೆ ಹೋಗ್ತೀವಿ ಆವಾಗ ಬರಿಬೇಕಾಗತ್ತೆ. ಇಲ್ಲಿ ಒಂದು CN1, CN2, CN3, CN4 ಅಂದರೆ ಪ್ರತಿ ಕಟ್ಟಡವೂ ಕೂಡ ಒಂದು ಜನಗಣತಿ ಮನೆಯನ್ನು ಹೊಂದಿದೆ. ಇಲ್ಲಿ ಬರ್ಬೋದು CN5 ಅಂತ ಬರೀತೀರಿ, ಬ್ರ್ಯಾಕೆಟಲ್ಲಿ 2 ಇದೆ.
ಸೊ ಇದು ಏನು ತೋರಿಸುತ್ತೆ ಅಂದರೆ ಈ ಕಟ್ಟಡದಲ್ಲಿ 2 ಜನಗಣತಿ ಮನೆಗಳಿದ್ದಾವೆ. ಅಂದರೆ ಇಲ್ಲಿ ಒಬ್ಬರು ವಾಸ ಮಾಡ್ತಾ ಇದ್ದಾರೆ, ಕೆಳಗಡೆ ಮೇಲೆ ಒಬ್ಬರು ವಾಸ ಮಾಡ್ತಾ ಇದ್ದಾರೆ, ಅಥವಾ ವಾಸೇತರ ಬಳಕೆನೂ ಕೂಡ ಆಗ್ತಾ ಇರಬಹುದು. ಸೊ ಅಲ್ಲಿ ನೀವು ಸಂದರ್ಭ ನೋಡಿಕೊಂಡು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಯಾವತ್ತಿಗೂ ಜನಗಣತಿ ಮನೆಯನ್ನು ನಾವು ಗುರುತಿಸ್ಬೇಕಾದ್ರೆ ಒಂದು ಕಟ್ಟಡ ಐತಿ, ಆ ಕಟ್ಟಡದಲ್ಲಿ ಅಲ್ಲಿರುವಂಥ ಏನು ಮನೆಗಳು ಅಲ್ಲಿ ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದ್ದಾವೆ ಅನ್ನುವಂಥ ಉದ್ದೇಶದ ಮೇಲೆ ಇಲ್ಲಿ ನಾವು CN5ದಲ್ಲಿ 2 ಜನಗಣತಿ ಮನೆಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಟ್ಟಡ ಇದೆ, ಇದು ಒಂದು ಕಟ್ಟಡ ಒಬ್ಬರಿಗೆ ಸಂಬಂಧಿಸಿದ್ದು, ಇಲ್ಲಿ 2 ಜನಗಣತಿ ಮನೆ ನೋಡ್ತಾ ಇದ್ದೀವಿ. ಸೊ ಇಲ್ಲಿ CN6 6ನೇ ಕಟ್ಟಡದಲ್ಲಿ 3 ಜನಗಣತಿ ಮನೆಗಳಿದ್ದಾವೆ. ಸೊ ಈ 3 ಜನಗಣತಿ ಮನೆಗಳಲ್ಲಿ ವಾಸನೆ ಇರಬೇಕಂತೇನಿಲ್ಲ, ವಾಸ ಇರ್ಬೋದು, ವಾಸ ಮತ್ತು ಇತರೆ ಬಳಕೆ ಇರ್ಬೋದು, ಅಥವಾ ವಾಸೇತರ ಬಳಕೆಗಾಗಿ ಅವರು ಅವನ್ನ ಪ್ರತ್ಯೇಕವಾಗಿ ಉಪಯೋಗಿಸ್ತಾ ಇದ್ದರೆ ಸೊ ನಾವು ಅವನ್ನ ಒಂದು ಕಟ್ಟಡ 3 ಜನಗಣತಿ ಮನೆ ಅಂತ ನಾವು ಗುರುತಿಸ್ತಾ ಇದ್ವಿ. ಸೊ ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಒಂದೇ ಕುಟುಂಬ ಒಂದೇ ಬಳಕೆಗೆ ಅಥವಾ ವಾಸಕ್ಕಾಗಿ ಉಪಯೋಗಿಸಿದಲ್ಲಿ ಆಗ 2 ಪ್ರವೇಶ ಮಾರ್ಗಗಳಿದ್ದರೂ ಸಹ ಸಂಖ್ಯೆ 5 ಒಂದೇ ಜನಗಣತಿ ಮನೆ ಆಗುತ್ತೆ. ಇಲ್ಲಿ ಸಪೋಸ್ ನಾವು ನೋಡ್ಬೋದು, ಇಲ್ಲಿ ಇದು ನಿರ್ಧಾರವನ್ನು ಹೇಗೆ ಮಾಡಬೇಕಂದ್ರೆ, ಈಗ 6ನೇ ಕಟ್ಟಡದಲ್ಲಿ CN6ರಲ್ಲಿ 3 ಜನಗಣತಿ ಮನೆ ಅದಾವಂತ ನಾವು ಗುರುತಿಸ್ತಾ ಇದ್ವಿ. ಅಲ್ಲಿ ನಾವು ತಿಳ್ಕೊಡ್ತೀವಿ ಹೋಗಿ ವಿಚಾರಿಸಿದಾಗ. ಸೊ ಇಲ್ಲೊಬ್ಬರು ಇಲ್ಲೊಬ್ಬರು ವಾಸ ಇದ್ದಾರೆ, ಅಥವಾ ವಾಸೇತರ ಬಳಕೆ ಇರ್ಬೋದು. ಸೊ ಯಾವುದೇ ಕಾರಣದಿಂದ ಇಲ್ಲಿ ಆ ಸಂದರ್ಭ ನೋಡಿಕೊಂಡು ನಾವು ಜನಗಣತಿ ಮನೆಗಳನ್ನ ನಿರ್ಧರಿಸಬೇಕಾಗತ್ತೆ. ಒಂದು ವೇಳೆ ಈ 6ನೇ ಕಟ್ಟಡದಲ್ಲಿ ಈ 3 ಒಬ್ಬ ವ್ಯಕ್ತಿಗೆ ಸೇರಿದ್ದು, ಈ 3 ಒಬ್ಬನೇ ಒಂದೇ ಕುಟುಂಬದವರು ಬಳಸ್ಕೋತಾ ಇದ್ದು, ಅದು ವಾಸ ಇರ್ಬೋದು, ವಾಸೇತರ ಇರ್ಬೋದು, ಅವ್ರಿಗೆ ಸಂಬಂಧಿಸಿದ್ದಾದಾಗ ನಾವು ಈ 3 ಇಲ್ಲಿ ಜನಗಣತಿ ಮನೆಗಳಿದ್ದರೂ ಕೂಡ ಒಂದು ಕಟ್ಟಡ ಒಂದು ಜನಗಣತಿ ಮನೆ ಅಂತ ನಾವು ಗುರುತಿಸ್ತೀವಿ. ಯಾವಾಗ ಇವು 3 ಕೂಡ ಒಬ್ಬರೇ ಅದನ್ನು ಉಪಯೋಗಿಸ್ತಾ ಇದ್ದರೆ. ಸೊ ಹಾಗೆ ಇಲ್ಲಿ ಮುಂದೆ ನೋಡ್ಬೋದು ಬಹುಮಹಡಿ ಕಟ್ಟಡ ಇದೆ. ಸೊ ಇಲ್ಲಿ ನೋಡ್ಬೋದು ಒಂದು ಕಟ್ಟಡ ಇದೆ, 8 ಜನಗಣತಿ ಮನೆಗಳಿದಾವೆ. ಸೊ 8 ಜನಗಣತಿ ಮನೆಗಳು ಇಲ್ಲಿದ್ದಾವೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ಇದೇ ಇನ್ನೊಂದು ಸಂದರ್ಭದಲ್ಲಿ ಇಲ್ಲಿ ಪ್ರತ್ಯೇಕವಾಗಿಯೇ ಇವಕ್ಕೆ ಓನರ್ಶಿಪ್ ಇದ್ದಾಗ, ಸೊ ಇಲ್ಲಿ ಏನಾಗುತ್ತೆ, ಪ್ರತಿ ಕಟ್ಟಡವು ಒಂದು ಕಟ್ಟಡ ಸಂಖ್ಯೆ ಕೊಡಬೇಕಾಗತ್ತೆ, ಒಂದು ಜನಗಣತಿ ಮನೆ ಆಗತ್ತೆ. ಯಾವಾಗ ಇವು ಪ್ರತ್ಯೇಕವಾಗಿ ಅವು ಓನರ್ಶಿಪ್ ಇದ್ದರೆ. ಅಕಸ್ಮಾತಾಗಿ ಇವು ಎಲ್ಲವೂ ಒಂದೇ ಓನರ್ಶಿಪ್ ಇದ್ದು ಇವು ಬೇರೆ ಬೇರೆ ಇಲ್ಲಿ ಬಳಕೆ ಆಗ್ತಾ ಇದ್ದಾಗ ಸೊ ನಾವು ಅದನ್ನು ಏನು ಮಾಡ್ತೀವಿ, ಒಂದು ಕಟ್ಟಡ 8 ಜನಗಣತಿ ಮನೆ ಅಂತೀವಿ. ಸೊ ಇವು ಪ್ರತಿ ಕಟ್ಟಡಕ್ಕೂ ಒಬ್ಬೊಬ್ಬರು ಓನರ್ ಬೇರೆ ಇದ್ದಾಗ ಪ್ರತಿಯೊಂದು ಕಟ್ಟಡವನ್ನು ಒಂದು ಕಟ್ಟಡ ಒಂದು ಜನಗಣತಿ ಮನೆ. ಸೊ ಹಾಗಾದ್ರೆ ಇಲ್ಲಿ 8 ಕಟ್ಟಡ 8 ಜನಗಣತಿ ಮನೆ ಇದ್ದಾವೆ ಅನ್ನುವಂಥದ್ದನ್ನು ನಾವು ಸೂಚಿಸಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಹಾಸ್ಟೆಲ್ ರೀತಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ 1 2 3 4 5 6 ಇಲ್ಲಿ ಪ್ರತ್ಯೇಕ ಕೊಠಡಿಗಳು ಇದ್ದರೂ ಕೂಡ ಇದರ ಬಳಕೆ ಏನಾಗ್ತಾ ಇದೆಪ್ಪ ಅಂತಂದ್ರೆ, ಇದೊಂದು ಹಾಸ್ಟೆಲ್ ಇರೋದರಿಂದ ಒಂದೇ ಉಪಯೋಗಕ್ಕೆ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಕಟ್ಟಡ 3 ಜನಗಣತಿ ಮನೆಯನ್ನು ಗುರುತಿಸಿದಾಗ ಇದು ಎಲ್ಲವೂ ಕೂಡ ಒಂದು ಉಪಯೋಗ ಆದರೆ, ಇನ್ನು 2ನೇ ಜನಗಣತಿ ಮನೆಯಲ್ಲಿ ಏನಾಗಿದೆ, ಇಲ್ಲಿ ವಾರ್ಡನ್ ವಾಸ ಇದ್ದಾನೆ, ಇನ್ನು 3ನೇ ಜನಗಣತಿ ಮನೆಯಲ್ಲಿ ಅಡುಗೆವರು ವಾಸ ಇದ್ದಾರೆ ಅಂದಾಗ ನಾವು ಈ ರೀತಿಯಾಗಿ ಒಂದೇ ಆವರಣದಲ್ಲಿರುವಂಥ ಈ ಕಟ್ಟಡಗಳನ್ನು ಒಂದು ಕಟ್ಟಡ 3 ಜನಗಣತಿ ಮನೆ ಅಂತ ಗುರುತಿಸ್ತಾ ಇದ್ದೀವಿ. ಸೊ ಇನ್ನೊಂದು ಇಲ್ಲಿ ಉದಾಹರಣೆಯನ್ನು ನೋಡಿದಾಗ ಒಂದೇ ಕಟ್ಟಡ ಇದೆ, 2 ಜನಗಣತಿ ಮನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ನೋಡ್ಬೋದು, ಒಂದು ಕಟ್ಟಡವನ್ನು ತೋರಿಸಿದ್ದೀವಿ, ಇಲ್ಲಿ 2 ಜನಗಣತಿ ಮನೆಗಳು. ಹೇಗೆ ಸಾಧ್ಯ ಅಂದರೆ, ಈ 2 ಪ್ರತ್ಯೇಕ ದ್ವಾರ ಇರುವಂತಹ ಕೋಣೆಗಳನ್ನು ಅಥವಾ ಮನೆಗಳನ್ನು ಒಬ್ಬರೇ ಸ್ವಾಧೀನದಲ್ಲಿ ಇದೆ. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಈ 3 ಪ್ರತ್ಯೇಕ ದ್ವಾರ ಇದ್ದರೂ ಕೂಡ ಇವು 3 ಒಬ್ಬರೇ ಬಳಕೆ ಮಾಡ್ಕೊಳ್ಳೋದ್ರಿಂದ, ಒಂದು ಕುಟುಂಬ ಅದನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ನಾವಿಲ್ಲಿ ಏನಂತ ಪರಿಗಣಿಸ್ತಾ ಇದ್ದೀವಿ, ಒಂದು ಕುಟುಂಬ 2 ಜನಗಣತಿ ಮನೆ. ಸೊ ಹೀಗೆ ಪ್ರತಿಯೊಂದು ಕಟ್ಟಡ ಮತ್ತು ಜನಗಣತಿ ಮನೆಗಳ ಗುರುತಿಸುವಿಕೆಯಲ್ಲಿ ನಾವು ಅಲ್ಲಿಯ ಒಂದು ಸ್ಥಳೀಯವಾದಂಥ ವಿಚಾರವನ್ನೇ ಮಾಡಿದಾಗ ಯಾವ ಬಳಕೆ ಅದು ಹೇಗೆ ಬಳಕೆ ಆಗಿದೆ ಅನ್ನುವಂಥದ್ರ ಮೇಲೆ ನಮ್ಮ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆ ನಿರ್ಧಾರ ಆಗುತ್ತೆ. ಇಲ್ಲೊಂದು ನೋಡ್ಬೋದು, ಇದೊಂದು ಆವರಣದೈತಿ, ಆವರಣದಲ್ಲಿ ಒಂದು ಮುಖ್ಯ ವಾಸಸ್ಥಳ ಇದೆ, ಹಾಗೆ ಒಂದು ಶೌಚಾಲಯ ಇದೆ, ಅಡುಗೆ ಮನೆ ಇದೆ, ಮತ್ತು ಒಂದು ಬೈಠಕ್ಕಾಗಿ ಅವ್ರಿಗೆ ಕೂಡುವಂಥ ಒಂದು ಸ್ಥಳ ಇದೆ. ಸೊ ಇಲ್ಲಿ 4 ಕಟ್ಟಡಗಳನ್ನು ನಾವು ಕಾಣ್ತಾ ಇದ್ದರೂ ಕೂಡ ಇವು ಒಂದೇ ಆವರಣದಲ್ಲಿರುವುದರಿಂದ ಇದನ್ನು ನಾವು ಏನಂತ ಕರಿತೀವಿ ಅಂದರೆ, ಒಂದು ಕಟ್ಟಡ ಒಂದು ಜನಗಣತಿ ಮನೆ ಅಂತ ಕರಿತಾ ಇದ್ವಿ. ಯಾಕೆ, ಇವೆಲ್ಲವುಗಳನ್ನು ಒಬ್ಬರೇ ಉಪಯೋಗ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ವಾಸ ಮಾಡ್ತಾರೆ, ಇದರಲ್ಲಿ ಅಡುಗೆ ಮಾಡ್ಕೋತಾರೆ, ಇದು ಶೌಚಾಲಯ ಇದೆ, ಇಲ್ಲಿ ಬೈಠಕ್ಕಾಗಿ ಕುಂತು ಬರ್ತಾರೆ. ಸೊ ಹಾಗಾಗಿ ಇವು 4 ಕೂಡ ಒಬ್ಬರಿಗೆ ಸೇರಲ್ಪಟ್ಟಿದ್ದರಿಂದ ಸೊ ನಾವು ಇದನ್ನು
ಒಂದು ಕಟ್ಟಡ ಒಂದು ಜನಗಣತಿ ಮನೆ ಅಂತ ಪರಿಗಣನೆ ಮಾಡ್ಕೋತಾ ಇದ್ದೀವಿ. ಸೊ ಹಾಗೆ ನೋಡ್ಬೋದು, ಜನಗಣತಿ ಕಟ್ಟಡ ಮತ್ತು ಜನಗಣತಿ ಮನೆಗಳ ಗುರುತಿಸುವಿಕೆಯಲ್ಲಿ ಇಲ್ಲೊಂದು ನಾವು ನೋಡ್ತಾ ಇರ್ಬೋದು, ಇದೊಂದು ಪ್ರಿಮೈಸಸ್ ಇದೆ. ಸೊ ಇಲ್ಲಿ ಒಂದು ಕಟ್ಟಡ 3 ಜನಗಣತಿ ಮನೆಗಳನ್ನು ನಾವು ಗುರುತಿಸಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ನೋಡ್ಬೋದು, ಇಲ್ಲೊಂದು ದನದ ಕೊಟ್ಟಿಗೆ ಇದೆ, ಇಲ್ಲೊಂದು ಕಾರ್ಯಾಗಾರ ಇದೆ, ಹಾಗೆ ಒಂದು ಅಡುಗೆ ಮನೆ ಇದೆ, ಮುಖ್ಯ ನಿವಾಸ ಇದೆ. ಸೊ ಈ ಮುಖ್ಯ ನಿವಾಸದಲ್ಲಿರುವಂಥವರು ಈ ಅಡುಗೆ ಮನೆ ಬಳಕೆ ಮಾಡ್ಕೊಳ್ಳೋದ್ರಿಂದ ಇವು ಎರಡೂ ಸೇರಿ ಒಂದು ಜನಗಣತಿ ಮನೆ. ಆದರೆ ಕಾರ್ಯಾಗಾರ ಅಲ್ಲೊಂದು ಏನೋ ಅವರು ವರ್ಕ್ಶಾಪ್ ಇದೆ, ಸೊ ಅದನ್ನು ಪ್ರತ್ಯೇಕವಾಗಿ ನಾವು ಬಳಕೆ ಮಾಡ್ಕೋತಾ ಇದ್ದಾರೆ. ಇದು ದನದ ಕೊಟ್ಟಿಗೆ ಪ್ರತ್ಯೇಕ ಬಳಕೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ 4 ನೋಡಲಿಕ್ಕೆ ಸಿಕ್ಕರೂ ಕೂಡ ಏನಾಗುತ್ತೆ, ಇದು ಒಂದು ಕಟ್ಟಡ 3 ಜನಗಣತಿ ಮನೆಗಳಾಗ್ತಾವೆ. ಸೊ ಒಂದು ವೇಳೆ ಇಲ್ಲಿ ನಾವು ಇನ್ನೂ ಒಂದು ಏನು ಮಾಡ್ಬೋದಪ್ಪ ಅಂದ್ರೆ, ಈ ಮುಖ್ಯ ನಿವಾಸದಲ್ಲಿ ಅವರು ಅಡುಗೆ ಮಾಡ್ಕೊಂಡು ಅಲ್ಲಿದ್ದಾರೆ, ಈ ಅಡುಗೆ ಮನೆಯಲ್ಲೇ ಇನ್ನೊಬ್ಬರು ಅವರು ಯಾರೋ ಸಹಾಯಕರಲ್ಲಿ ವಾಸ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಒಂದು ಕಟ್ಟಡ 4 ಜನಗಣತಿ ಮನೆಗಳು ಆಗ್ತವೆ. ಸೊ ಹೀಗೆ ಅಲ್ಲಿನ ವಾಸ್ತವಿಕತೆಯ ಮೇಲೆ ನಮ್ಮ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಇಲ್ಲೊಂದು ನೋಡ್ಬೋದು, ಒಂದು ಕಟ್ಟಡ ಇದೆ, 3 ಜನಗಣತಿ ಮನೆಗಳಿದ್ದಾವೆ. ಸೊ ಇಲ್ಲಿ 3 ಜನಗಣತಿ ಮನೆಗಳು ಒಂದೇ ಆವರಣದಲ್ಲಿ ಇರೋದರಿಂದ ಇದನ್ನು ಹೆಂಗೆ ಗುರುತಿಸಿದ್ದಾರೆ ಅಂದರೆ, ಒಂದು ಆವರಣದೊಳಗೆ ಆವೃತವಾಗಿರುವಂಥ ವಾಸಸ್ಥಳ ಐತಿ, ಒಂದು ಗ್ಯಾರೇಜ್ ಐತಿ, ಒಂದು ನೌಕರನ ವಸತಿ ಐತಿ ಅಂತ ನಾವು ತಿಳ್ಕೊಂಡಾಗ ಒಂದು ಕಟ್ಟಡ 3 ಜನಗಣತಿ ಮನೆಗಳು. ಸೊ ಈ ಉದಾಹರಣೆಯಲ್ಲಿ ನೌಕರನು ತನ್ನ ಮಾಲೀಕರ ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸ್ತಾ ಇಲ್ಲ, ಆದ್ದರಿಂದ ಆತ ಪ್ರತ್ಯೇಕ ಕುಟುಂಬವೆಂದು ಪರಿಗಣಿಸಲಾಗಿದೆ. ಅದರಂತೆ ಪ್ರತ್ಯೇಕ ಜನಗಣತಿ ಮನೆ ಸಂಖ್ಯೆಯನ್ನು ನಾವಿಲ್ಲಿ ನೀಡಿದ್ದೇವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಸಾಧ್ಯತೆ 2ರಲ್ಲಿ ನೀಡಲಾಗಿರುವಂಥ ಉದಾಹರಣೆಯಲ್ಲಿ ಒಂದು ವೇಳೆ ನೌಕರನು ತನ್ನ ಯಜಮಾನನ ಮನೆಯಲ್ಲಿ ಆಹಾರವನ್ನು ಸೇವಿಸುತ್ತಿದ್ದಲ್ಲಿ ಮತ್ತು ಮಾಲೀಕರ ಕುಟುಂಬದ ಸದಸ್ಯನೆಂದು ಎಣಿಕೆಗೆ ಒಳಪಡಿಸಿದ್ದಲ್ಲಿ ಆಗ ಏನಾಗುತ್ತೆ, ವಾಸಸ್ಥಳ ಮತ್ತು ನೌಕರನ ವಸತಿ ಇವು ಎರಡೂ ಸೇರಿ ಒಂದು ಜನಗಣತಿ ಮನೆ ಆಗುತ್ತೆ. ಹಾಗೇನೆ ಗ್ಯಾರೇಜ್ ಒಂದು ಪ್ರತ್ಯೇಕ ಆಗುತ್ತೆ. ಆಗ ಒಂದು ಕಟ್ಟಡ 2 ಜನಗಣತಿ ಮನೆಗಳು ಆಗ್ತವೆ. ಸೊ ಇದಿಷ್ಟು ನಾವು ಕಟ್ಟಡ ಮತ್ತು ಜನಗಣತಿ ಮನೆಗಳನ್ನು ಗುರುತಿಸುವಲ್ಲಿ ಇರುವಂಥ ಒಂದು ಗೊಂದಲ. ಒಟ್ಟಾರೆ ನೆನಪಿಡಿ, ಯಾವುದೇ ಒಂದು ಕಟ್ಟಡ ಅಂದರೆ 4 ಗೋಡೆಗಳು ಮತ್ತು ಮೇಲ್ಛಾವಣಿ ಹೊಂದಿರಬೇಕು, ಸಾಮಾನ್ಯ ವ್ಯಕ್ತಿ ಅಲ್ಲಿ ಹೋಗಿ ಬರುವಂತೆ, ಅಲ್ಲಿ ಇರುವಂತೆ, ಅಥವಾ ಅಲ್ಲಿ ಸ್ವಲ್ಪ ಕೈ ಮತ್ತು ಕಾಲು ಚಾಚುವಷ್ಟು ಜಾಗ ಅಲ್ಲಿ ಈ ಹೊಂದಿತ್ತಂದರೆ ಅಂತಹ ಆಕೃತಿಯನ್ನು ನಾವು ಕಟ್ಟಡ ಅಂತ ಕರಿತೀವಿ. ನೆನಪಿರಲಿ, ಒಂದು ಕಟ್ಟಡ ಒಂದು ಜನಗಣತಿ ಮನೆ. ಸೊ ಆ ಜನಗಣತಿ ಮನೆ ವಾಸದ ಅಥವಾ ವಾಸ ಮತ್ತು ಇತರೆ ಬಳಕೆ ಅಥವಾ ವಾಸೇತರ ಬಳಕೆ ಯಾವುದೇ ಆಗಿರ್ಬೋದು, ಒಂದು ಕಟ್ಟಡ ಒಂದು ಜನಗಣತಿ ಮನೆ ಅಂತ ಪರಿಗಣಿಸಬೇಕು. ಕಟ್ಟಡ ಸಂಖ್ಯೆಗಾಗಿ ಒಂದಷ್ಟು ಮಾರ್ಗಸೂಚಿಗಳನ್ನು ನೋಡೋದಾದರೆ, ರಸ್ತೆ ಪಕ್ಕದಲ್ಲಿರುವ ಕಟ್ಟಡಗಳಿಗೆ ನಿರಂತರವಾಗಿ ನಾವು ಸಂಖ್ಯೆಗಳನ್ನು ನೀಡಬೇಕಾಗತ್ತೆ. ನಿಮ್ಮ ಒಂದು ಲೇಔಟ್ ಮ್ಯಾಪ್ನಲ್ಲಿ ನಾವು ಈಗಾಗಲೇ ಹೇಳಿದ್ದೀವಿ, ವಾಯುವ್ಯದಿಂದ ಪ್ರಾರಂಭ ಮಾಡಿ ಆಗ್ನೇಯಕ್ಕೆ ಮುಕ್ತಾಯ ಮಾಡಬೇಕು. ಸೊ ಒಂದು ಅನುಕ್ರಮ ಸರಣಿಯೊಂದಿಗೆ ಬೀದಿಯ ಒಂದು ಬದಿಯಿಂದ ಪ್ರಾರಂಭಿಸಿ ಇನ್ನೊಂದು ಬದಿಗೆ ದಾಟುವ ಮೂಲಕ ಯಾವ ರೀತಿ ಇದಕ್ಕೆ ಕಟ್ಟಡ ಸಂಖ್ಯೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ಇಲ್ಲಿ ತೋರಿಸಿದ್ದೇವೆ. ಸೊ ಇನ್ನೊಂದು ಕಟ್ಟಡ ಸಂಖ್ಯೆಗಾಗಿ ಒಂದು ಮಾರ್ಗಸೂಚಿ ನಮಗೆಲ್ಲರಿಗೂ ಗೊತ್ತಿರಬೇಕು. ಈಗ ತಾತ್ಕಾಲಿಕ ಅಥವಾ ತೆರೆದ ರಚನೆಗಳನ್ನು ಹೊಂದಿರುವಂಥ ಮಾರುಕಟ್ಟೆ, ಮಂಡಿಗಳು ಅಥವಾ ಸಾಮಾನ್ಯ ಚಾವಣಿಗಳು, 4 ಬದಿಗಳಲ್ಲಿ ಗೋಡೆಗಳಿಲ್ಲ ಅಥವಾ ಟಾರ್ಪಲಿನ್, ಪ್ಲಾಸ್ಟಿಕ್ ಚಾವಣಿ ಅಥವಾ ಕೇವಲ ಕಂಬ ಅಥವಾ ಕಾಂಕ್ರೀಟ್ ಚಾವಣಿ ಅಥವಾ 3 ಅಡಿ ಎತ್ತರದ ವೇದಿಕೆ, ಇವುಗಳಿಗಾಗಿ ಇಂಥ ಕಟ್ಟಡಗಳನ್ನು ಮಾರಾಟ ಅಥವಾ ಅಂಗಡಿಯವರು ರಾತ್ರಿ ಮಲಗಲಿಕ್ಕೆ ಏನಾದರೂ ಬಳಸ್ತಾ ಇದ್ದರೆ ಅಂತಹ ರಚನೆಗಳನ್ನು ಕೂಡ ಕಟ್ಟಡಗಳೆಂದು ಪರಿಗಣಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಸಂಖ್ಯೆಯನ್ನು ನೀಡಬೇಕಾಗತ್ತೆ. ಸೊ ನೆಕ್ಸ್ಟು, ಕಟ್ಟಡಗಳಿಗೆ ಸಂಖ್ಯೆ ನೀಡಿದ ನಂತರ ಬರುವ ಹೊಸ ಕಟ್ಟಡಗಳಿಗೆ ಅಕಸ್ಮಾತ್ ನೀವೀಗ ಕಟ್ಟಡ ಸಂಖ್ಯೆಗಳನ್ನು ನೀಡ್ತಾ ಹೋಗ್ತಾ ಇದ್ದೀರಿ, ಒಂದು ವೇಳೆ ಆಕಸ್ಮಿಕ ನೀವು ಏನಾದರೂ ಮಧ್ಯದಲ್ಲಿ ಒಂದು ಯಾವುದೋ ಕಟ್ಟಡವನ್ನು ನಿಮಗೆ ಗೋಚರವಾಗದೇ ಬಿಟ್ಟು ಹೋಗಿದ್ದರೆ ಆವಾಗ ಯಾವ 2 ಕಟ್ಟಡಗಳ ಮಧ್ಯೆ ಆ ಕಟ್ಟಡ ಬಿಟ್ಟು ಹೋಗಿದೆ ಅನ್ನುವಂಥದ್ದನ್ನು ಗುರುತಿಸಿಕೊಂಡು, ಉದಾಹರಣೆಗೆ 10 ಮತ್ತು 11ರ ಮಧ್ಯದಲ್ಲಿ ಒಂದು ಕಟ್ಟಡಕ್ಕೆ ನೀವು ಸಂಖ್ಯೆಯನ್ನು ಕೊಡದೇನೆ ಹಾಗೆ ಮುಂದೆ ಹೋಗಿದ್ದಾಗ ಆಗ ತಾವೇನು ಮಾಡಬೇಕಾಗತ್ತೆ, 10 ಮತ್ತು 11ರ ಮಧ್ಯದಲ್ಲಿ ಇರೋದರಿಂದ 10/1 ಅಂತ ಕೊಡಬೇಕಾಗತ್ತೆ, CN10/1 ಅಂತ ಕೊಡಬೇಕಾಗತ್ತೆ. ಸೊ ಈ ರೀತಿ ನಾವು ನಂತರ ಅದನ್ನು ಪ್ರತ್ಯೇಕ ಕಟ್ಟಡ ಅಂತ ನಾವು ತಿಳ್ಕೊತೀವಿ. ಇನ್ನು ಜನಗಣತಿ ಮನೆ ಸಂಖ್ಯೆ ಅನ್ನುವಂಥದ್ದು ಏನಾಗುತ್ತೆ, ನೀವು HLO ಮಾಡುವಂಥ ಸಂದರ್ಭದಲ್ಲಿ ತಾನೇ ಅದು ಜನಗಣತಿ ಮನೆ ಸಂಖ್ಯೆ 4 ಡಿಜಿಟಲ್ಲಿ ಜನ್ರೇಟ್ ಆಗುತ್ತೆ. ಆವಾಗ ನೀವೇನೀಗ ಬರೆದಿರ್ತೀರಲ್ಲ CN ಏನೋ ಅಂಡರ್ಲೈನ್ ಹಾಕಿ ನೀವು ಯಾವ ಮನೆ ಮಾಡೋಕ್ಕೆ ಹೋಗಿರ್ತೀರ ಅವಾಗ ಜನಗಣತಿ ಮನೆ ಸಂಖ್ಯೆ ಏನು ಜನ್ರೇಟ್ ಆಗುತ್ತಲ್ಲ ನಿಮ್ಮ ಆ್ಯಪಲ್ಲಿ, ಸೊ ಅದನ್ನು ಅಲ್ಲಿ ಬರಿಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಕಟ್ಟಡದ ಸಂಖ್ಯೆಗಳಿಗೆ
ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಯನ್ನು ನೀಡಬೇಕಾಗತ್ತೆ. ಸೊ ಈ ಕಟ್ಟಡ ಸಂಖ್ಯೆಗಳನ್ನು ಗಣತಿದಾರರು ನಿಗದಿಪಡಿಸಿದ ಕಟ್ಟಡ ಸಂಖ್ಯೆಯನ್ನು ಕಟ್ಟಡದ ಮುಖ್ಯ ದ್ವಾರದಲ್ಲಿ ಅಥವಾ ಕಟ್ಟಡದ ಪ್ರಮುಖ ಸ್ಥಳದಲ್ಲಿ ಬರೀಬೇಕಾಗತ್ತೆ. ತಮಗೆ ಎಲ್ಲಿ ಗೋಚರ ಆಗುತ್ತೆ, ಈಗ ಕಂಪೌಂಡ್ ಇರುತ್ತೆ, ಆ ಕಂಪೌಂಡ್ ಒಳಗಡೆ ಪ್ರಿಮೈಸಸ್ಸಲ್ಲಿ 5-6 ಕಟ್ಟಡಗಳಿರ್ತವೆ, ಬಟ್ ಅದು ಒಬ್ಬರಿಗೆ ಸೇರ್ತೈತಿ. ಆವಾಗ ಒಂದು ಕಟ್ಟಡ ಅಲ್ಲಿ ಎಷ್ಟು ಜನಗಣತಿ ಮನೆಗಳು ಅದಾವ ಅನ್ನುವಂಥದ್ದನ್ನು ನೀವು ಲೆಕ್ಕಾಚಾರ ಮಾಡಿ ಇಲ್ಲೇ ಕಂಪೌಂಡಿನಲ್ಲೇ ತಾವೇನು ಮಾಡ್ಬೋದು, CN 5ನೇ ಕಟ್ಟಡಕ್ಕೆ ಹೋಗಿರಿ, CN 5 ಅಲ್ಲಿ ಒಂದು 3 ಜನಗಣತಿ ಮನೆಗಳಿದ್ದರೆ CN 5 ಅಂತ ಬರೆದು ಬಿಟ್ಟರೆ ಆಗತ್ತೆ. ಸೊ ಅಂದರೆ ಒಟ್ಟಾರೆ ನಿಗದಿ ಒಂದು ಎಲ್ಲರೂ ಕಾಮನ್ ಆಗಿ ಕಟ್ಟಡದ ಮುಖ್ಯ ದ್ವಾರದಲ್ಲಿ ಅಥವಾ ಕಟ್ಟಡದ ಪ್ರಮುಖ ಸ್ಥಳದಲ್ಲಿ ನಾವು ಬರೀಬೇಕಾಗತ್ತೆ. ಮನೆಪಟ್ಟಿ ಕಾರ್ಯಾಚರಣೆಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ 4 ಅಂಕಿಯ ಜನಗಣತಿ ಮನೆ ಸಂಖ್ಯೆಯನ್ನು ಪ್ರತಿ ಜನಗಣತಿ ಮನೆಯ ಪ್ರವೇಶದ್ವಾರದಲ್ಲಿ ನಂತರದಲ್ಲಿ ಬರಿಬೇಕು. ಯಾವ ರೀತಿ ಬರಿಬೇಕು ಅನ್ನುವಂಥದ್ದನ್ನು ನಾವು ತೋರಿಸಿದ್ದೇವೆ. ಸೊ ಈ ರೀತಿಯಾಗಿ ತಾವು ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಯನ್ನು ಸುಲಭವಾಗಿ ನೀಡಬಹುದು. ಧನ್ಯವಾದಗಳು.